ನಿಲಯವನು ಹೊರವಂದನಂಗನೆ ಬಳಲಿ ಬಿಸು ಸುಯುತ ತಿರುಗಿ ನೋಡುತ್ತ ನಿಲಯವನು ಹೊರವಂಟಣಂಗನೆ ಬಂದದ್ದೇ ಪ್ರಾಚೀನ ಬರ್ಹಿಗೆ ನೋಡಿ, ದೊಡ್ಡದಾಗಿರುವಂತಹ ಯಾಗಶಾಲೆ. ಈ ಯಾಗಶಾಲೆಯಲ್ಲಿ ಯಜ್ಞ ದೀಕ್ಷಿತರಾಗಿ ಎತ್ತರದಲ್ಲಿ ನನ್ನ ತಂದೆಯವರು ಕುಳಿತುಕೊಂಡಿದ್ದಾರೆ. ನಾನು ಬಂದಿರುವುದು ಅವರಿಗೆ ಗೊತ್ತಾಗಬೇಕಲ್ಲ. ಹಾಗಾಗಿ, ಓ ತಂದೆಯವರೇ, ನಿಮ್ಮ ಮಗಳಾದಂತಹ ದಾಕ್ಷಾಯಿಣಿ ಬಂದಿದ್ದೇನೆ. ಯಜ್ಞ ದೀಕ್ಷಿತರಲ್ವೇ? ಬಹುಶಃ ಆ ಒಂದು ನೇಮ ಉಂಟೋ ಏನೋ. ನನ್ನ ಹೆತ್ತಮ್ಮ ಇದ್ದಾಳೆ. ಅಮ್ಮ ಮಾತಾಡಿದ್ರೆ ಜಾಗ್ರತೆ, ಯಾರು ಮಾತಾಡಕೂಡದು. ಅಂದ್ರೆ ಯಜಮಾನನಿಗೆ ಆ ನಿಯಮ ಆದ್ಮೇಲೆ ಯಜಮಾನಿಗೂ ಅದೇ ನಿಯಮ ಇರಬೇಕು. ಇರಲಿ, ಆಗ ಮುಗಿದ ಮೇಲೆ ಮಾತಾಡಿಸೋಣ. ನನ್ನ ಅಕ್ಕಂದಿರೆಲ್ಲ ಬಂದ ಕೂಡುದು ಬಾಬಾ. ಯಾಕೆ ಇವರೆಲ್ಲ ನನ್ನನ್ನು ನೋಡಿದ್ರು ಸಹಿತ ನೋಡದೇ ಇದ್ದವರಾಗಿ ಏನೆಂದು ನುಡಿಸದೆ ಕುಳ್ಳಿರಲು ಸತಿ ಚಿಂತಾ ಮಹೋದದಿಯೊಳಗೆ ಮುಳುಗಿದಳತಿಗ ಬೆರಗಿನಲ್ಲಿ. ನಾನು ಬಂದಿರುವಂತಹದ್ದು ಇವರಲ್ಲಿ ಮಾತನಾಡುವುದಕ್ಕಷ್ಟೇ ಅಲ್ಲವಲ್ಲ, ಯಾಗದ ಸೊಬಗನ್ನು ನೋಡಬೇಕಲ್ಲ. ಹಾಗಾಗಿ ಎತ್ತರದ ಸ್ಥಾನದಲ್ಲಿ ನಿಂತು ನಡೆಯುತ್ತಿರುವಂತಹ ಯಾಗವನ್ನು ನೋಡ್ತೇನಂತೆ. ಇಂದ್ರಾಯ ಸ್ವಾಗ, ಅಗ್ನಯೇ ಸ್ವಾಗ, ವಾಯವೇ ಸ್ವಾಗ, ವರುಣಾಯ ಸ್ವಾಗ, ಯಮಾಯ ಸ್ವಾಗ, ಕುಬೇರಾಯ ಸ್ವಾಗ, ನಿರತೆಯೇ ಸ್ವಾಗ, ಈಶಾಯ ಸ್ವಾಗ, ಕ್ರತುವಿನ ಮುರುಗಿದಳು ಸಭೆಯೊಳಗೆ. ಏತಕ್ಕೆ ಬಂದೆನು ನಾನಿ ಪಾತಕಿ ಮಾಡುವ ಯಜ್ಞಕ್ಕೆ, ಯಾತಕ್ಕೆ ಬಂದೆನು ನಾನಿ ಪಾತಕಿ ಮಾಡುವ ಯಜ್ಞಕ್ಕೆ. ಚೊಲಿಸಿ ನೋಡಿ ಸುರರ್ಕಳದ ನುಡಿದ ಬುದ್ಧಿ ಎನ್ನುವಂತಹದ್ದು ಕರ್ಮಶವಾಗಿ ಹೋಗಿದೆ. ನನ್ನೊಡೆಯ ಸರ್ವಾತ್ಮಕ ಅವನೊಡನೆ ಹಗೆತನವನ್ನು ಸಾಧಿಸಿ ಋಷಿಗಳು ಮಾಡಿದ ಅಪರಾಧಕ್ಕೆ ಶಿಕ್ಷೆಯನ್ನು ಮಾಡುವರು ನಮ್ಮವರು. ಸಂಶಯ ಬೇಡ. ದೇವತೆಗಳೆಲ್ಲ ಸಹಕಾರಿಯಾಗಿದ್ದಾರೆ ಅಂತ ಒಪ್ಪಿ ಬಂದಿದ್ದಾರೆ. ಎನ್ನುತ್ತ ಯೋಗಾಗ್ನಿಯಲ್ಲಿ ಪಾವಕನ ನಿಜಾಂಗದಿ ಧರಿಸಿ, ಪಾವಕನ ನಿಜಾಂಗದಿ ಧರಿಸಿ